ಕಲ್ಲು ತೂರಾಟವನ್ನ ನಡೆಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಕಾಲ್ ಕೀಳ್ತಾರೆ. ಆ ಕಾಲ್ ಕೀಳುವ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಅದು ರೆಕಾರ್ಡ್ ಆಗಿದೆ. ಆ ಫುಟೇಜ್ ಅನ್ನ ಪೊಲೀಸರಿಗೆ ವಶಕ್ಕೆ ಪಡೆದುಕೊಂಡು ಅದರ ಮೂಲಕ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಓಂಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳಿಗಾಗಿ ಜೆಜೆಆರ್ ನಗರ ಪೊಲೀಸರಿಂದ ತಲಾಶೆ ಮುಂದುವರೆದಿದೆ. ಲಾಠಿ ಚಾರ್ಜ್ ಮಾಡಲ್ಲ ಎಸಿಪಿ ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. ಇನ್ನು ಮುಂದೆ ರಾಜ್ಯದಲ್ಲಿ ಹಿಂದೂಗಳು ಈ ತರದ ಒಂದು ಮೆರವಣಿಗೆ ಅಥವಾ ಪಲ್ಲಕ್ಕಿಯನ್ನ ತೆಗೆದುಕೊಂಡು ಹೋಗೋದು ಈ ತರದಿದ್ದಾಗ ಪೊಲೀಸರ ಭದ್ರತೆಯನ್ನ ಪಡೆದುಕೊಳ್ಬೇಕಾಗುತ್ತೆ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ ರಾಜ್ಯದಲ್ಲಿ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮೆರವಣಿಗೆ ಹೋಗ್ತಾ ಇದೆ ಅಂತಂದ್ರೆ ಆಗ ಜನ ಕುಣಿದು ಕುಪ್ಪಳಿಸಿ ಸಂಭ್ರಮಿಸ್ತಾ ಇದೆ. ಆದ್ರೆ ಇವತ್ತು ಭಯದ ವಾತಾವರಣದಲ್ಲಿ ಮೆರವಣಿಗೆ ಹೋಗುವ ಸಂದರ್ಭ ಇವತ್ತು ಉದ್ಭವಿಸಿದೆ. ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅನ್ನೋದನ್ನ ನಮ್ಮಲ್ಲಿ ನಾವು ಪ್ರಶ್ನೆಯನ್ನ ಮಾಡ್ಕೋಬೇಕಾಗ್ತದೆ. ಕಲ್ಲು ತೂರಾಟವನ್ನ ನಡೆಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಕಾಲ್ ಕೀಳ್ತಾರೆ. ಆ ಕಾಲ್ ಕೀಳುವ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಅದು ರೆಕಾರ್ಡ್ ಆಗಿದೆ. ಆ ಫುಟೇಜ್ ಅನ್ನ ಪೊಲೀಸರಿಗೆ ವಶಕ್ಕೆ ಪಡೆದುಕೊಂಡು ಅದರ ಮೂಲಕ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಓಂಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳಿಗಾಗಿ ಜೆಜೆಆರ್ ನಗರ ಪೊಲೀಸರಿಂದ ತಲಾಶೆ ಮುಂದುವರೆದಿದೆ. ಲಾಠಿ ಚಾರ್ಜ್ ಮಾಡಲ್ಲ ಎಸಿಪಿ ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. ಇನ್ನು ಮುಂದೆ ರಾಜ್ಯದಲ್ಲಿ ಹಿಂದೂಗಳು ಈ ತರದ ಒಂದು ಮೆರವಣಿಗೆ ಅಥವಾ ಪಲ್ಲಕ್ಕಿಯನ್ನ ತೆಗೆದುಕೊಂಡು ಹೋಗೋದು ಈ ತರದಿದ್ದಾಗ ಪೊಲೀಸರ ಭದ್ರತೆಯನ್ನ ಪಡೆದುಕೊಳ್ಬೇಕಾಗುತ್ತೆ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ ರಾಜ್ಯದಲ್ಲಿ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮೆರವಣಿಗೆ ಹೋಗ್ತಾ ಇದೆ ಅಂತಂದ್ರೆ ಆಗ ಜನ ಕುಣಿದು ಕುಪ್ಪಳಿಸಿ ಸಂಭ್ರಮಿಸ್ತಾ ಇದೆ. ಆದ್ರೆ ಇವತ್ತು ಭಯದ ವಾತಾವರಣದಲ್ಲಿ ಮೆರವಣಿಗೆ ಹೋಗುವ ಸಂದರ್ಭ ಇವತ್ತು ಉದ್ಭವಿಸಿದೆ. ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅನ್ನೋದನ್ನ ನಮ್ಮಲ್ಲಿ ನಾವು ಪ್ರಶ್ನೆಯನ್ನ ಮಾಡ್ಕೋಬೇಕಾಗ್ತದೆ. ಕಲ್ಲು ತೂರಾಟವನ್ನ ನಡೆಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಕಾಲ್ ಕೀಳ್ತಾರೆ. ಆ ಕಾಲ್ ಕೀಳುವ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಅದು ರೆಕಾರ್ಡ್ ಆಗಿದೆ. ಆ ಫುಟೇಜ್ ಅನ್ನ ಪೊಲೀಸರಿಗೆ ವಶಕ್ಕೆ ಪಡೆದುಕೊಂಡು ಅದರ ಮೂಲಕ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಓಂಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳಿಗಾಗಿ ಜೆಜೆಆರ್ ನಗರ ಪೊಲೀಸರಿಂದ ತಲಾಶೆ ಮುಂದುವರೆದಿದೆ. ಲಾಠಿ ಚಾರ್ಜ್ ಮಾಡಲ್ಲ ಎಸಿಪಿ ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. ಇನ್ನು ಮುಂದೆ ರಾಜ್ಯದಲ್ಲಿ ಹಿಂದೂಗಳು ಈ ತರದ ಒಂದು ಮೆರವಣಿಗೆ ಅಥವಾ ಪಲ್ಲಕ್ಕಿಯನ್ನ ತೆಗೆದುಕೊಂಡು ಹೋಗೋದು ಈ ತರದಿದ್ದಾಗ ಪೊಲೀಸರ ಭದ್ರತೆಯನ್ನ ಪಡೆದುಕೊಳ್ಬೇಕಾಗುತ್ತೆ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ ರಾಜ್ಯದಲ್ಲಿ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮೆರವಣಿಗೆ ಹೋಗ್ತಾ ಇದೆ ಅಂತಂದ್ರೆ ಆಗ ಜನ ಕುಣಿದು ಕುಪ್ಪಳಿಸಿ ಸಂಭ್ರಮಿಸ್ತಾ ಇದೆ. ಆದ್ರೆ ಇವತ್ತು ಭಯದ ವಾತಾವರಣದಲ್ಲಿ ಮೆರವಣಿಗೆ ಹೋಗುವ ಸಂದರ್ಭ ಇವತ್ತು ಉದ್ಭವಿಸಿದೆ.
ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅನ್ನೋದನ್ನ ನಮ್ಮಲ್ಲಿ ನಾವು ಪ್ರಶ್ನೆಯನ್ನ ಮಾಡ್ಕೋಬೇಕಾಗಿ ಕಲ್ಲು ತೂರಾಟವನ್ನ ನಡೆಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಕಾಲ್ ಕೀಳ್ತಾರೆ. ಆ ಕಾಲ್ ಕೀಳುವ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಅದು ರೆಕಾರ್ಡ್ ಆಗಿದೆ. ಆ ಫುಟೇಜ್ ಅನ್ನ ಪೊಲೀಸರಿಗೆ ವಶಕ್ಕೆ ಪಡೆದುಕೊಂಡು ಅದರ ಮೂಲಕ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹೋಂಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳಿಗಾಗಿ ಜೆಜೆಆರ್ ನಗರ ಪೊಲೀಸರಿಂದ ತಲಾಶೆ ಮುಂದುವರೆದಿದೆ. ಯಾರು ಕೂಡ ಲಾಠಿ ಚಾರ್ಜ್ ಮಾಡಲ್ಲ ಎಸಿಪಿ ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. ಆಯ್ತು, ಇಲ್ಲೇ ಇರೋ, ಕರೆಕ್ಟ್ ಇನ್ನು ಮುಂದೆ ರಾಜ್ಯದಲ್ಲಿ ಹಿಂದೂಗಳು ಈ ತರದ ಒಂದು ಮೆರವಣಿಗೆ ಅಥವಾ ಪಲ್ಲಕ್ಕಿಯನ್ನ ತೆಗೆದುಕೊಂಡು ಹೋಗೋದು ಈ ತರದಿದ್ದಾಗ ಪೊಲೀಸರ ಭದ್ರತೆಯನ್ನ ಪಡೆದುಕೊಳ್ಬೇಕಾಗತ್ತೆ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ ರಾಜ್ಯದಲ್ಲಿ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮೆರವಣಿಗೆ ಹೋಗ್ತಾ ಇದೆ ಅಂತಂದ್ರೆ ಆಗ ಜನ ಕುಣಿದು ಕುಪ್ಪಳಿಸಿ ಸಂಭ್ರಮಿಸ್ತಾ ಇದ್ರು. ಆದ್ರೆ ಇವತ್ತು ಭಯದ ವಾತಾವರಣದಲ್ಲಿ ಮೆರವಣಿಗೆ ಹೋಗುವ ಸಂದರ್ಭ ಇವತ್ತು ಉದ್ಭವಿಸಿದೆ. ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅನ್ನೋದನ್ನ ನಮ್ಮಲ್ಲಿ ನಾವು ಪ್ರಶ್ನೆಯನ್ನ ಮಾಡ್ಕೋಬೇಕಾಗಿ ಕಲ್ಲು ತೂರಾಟವನ್ನ ನಡೆಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಕಾಲ್ ಕೀಳ್ತಾರೆ. ಆ ಕಾಲ್ ಕೀಳುವ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಅದು ರೆಕಾರ್ಡ್ ಆಗಿದೆ. ಆ ಫುಟೇಜ್ ಅನ್ನ ಪೊಲೀಸರಿಗೆ ವಶಕ್ಕೆ ಪಡೆದುಕೊಂಡು ಅದರ ಮೂಲಕ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹೋಂಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳಿಗಾಗಿ ಜೆಜೆಆರ್ ನಗರ ಪೊಲೀಸರಿಂದ ತಲಾಶೆ ಮುಂದುವರೆದಿದೆ. ಯಾರು ಕೂಡ ಲಾಠಿ ಚಾರ್ಜ್ ಮಾಡಲ್ಲ ಎಸಿಪಿ ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. ಆಯ್ತು, ಇಲ್ಲೇ ಇರೋ, ಕರೆಕ್ಟ್ ಇನ್ನು ಮುಂದೆ ರಾಜ್ಯದಲ್ಲಿ ಹಿಂದೂಗಳು ಈ ತರದ ಒಂದು ಮೆರವಣಿಗೆ ಅಥವಾ ಪಲ್ಲಕ್ಕಿಯನ್ನ ತೆಗೆದುಕೊಂಡು ಹೋಗೋದು ಈ ತರದಿದ್ದಾಗ ಪೊಲೀಸರ ಭದ್ರತೆಯನ್ನ ಪಡೆದುಕೊಳ್ಬೇಕಾಗತ್ತೆ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ ರಾಜ್ಯದಲ್ಲಿ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮೆರವಣಿಗೆ ಹೋಗ್ತಾ ಇದೆ ಅಂತಂದ್ರೆ ಆಗ ಜನ ಕುಣಿದು ಕುಪ್ಪಳಿಸಿ ಸಂಭ್ರಮಿಸ್ತಾ ಇದ್ರು. ಆದ್ರೆ ಇವತ್ತು ಭಯದ ವಾತಾವರಣದಲ್ಲಿ ಮೆರವಣಿಗೆ ಹೋಗುವ ಸಂದರ್ಭ ಇವತ್ತು ಉದ್ಭವಿಸಿದೆ. ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅನ್ನೋದನ್ನ ನಮ್ಮಲ್ಲಿ ನಾವು ಪ್ರಶ್ನೆಯನ್ನ ಮಾಡ್ಕೋಬೇಕಾಗಿ ಕಲ್ಲು ತೂರಾಟವನ್ನ ನಡೆಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಕಾಲ್ ಕೀಳ್ತಾರೆ. ಆ ಕಾಲ್ ಕೀಳುವ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಅದು ರೆಕಾರ್ಡ್ ಆಗಿದೆ. ಆ ಫುಟೇಜ್ ಅನ್ನ ಪೊಲೀಸರಿಗೆ ವಶಕ್ಕೆ